ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರನ್ನು ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇಂದು ದಿನಾಂಕ 19/12/2023 ಇಂದಿನ ದ್ವಾದಶ ರಾಶಿಯ ಮಾರ್ಗದರ್ಶನಗಳು ನಮಗೆ ಹೇಗಿದ್ದಾವೆ ಅನ್ನೋದರ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ತೃಪ್ತಿಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿಯ ಫಲಗಳು, ದ್ವಿತೀಯ ಭಾವಪತಿಯಾದಂಥವನು ಸಪ್ತಮದಲ್ಲಿರುವಂತಹ ಯೋಗ, ಅರ್ಥಾತ್ ಆರ್ಥಿಕ ವಿಷಯದಲ್ಲಿಯೂ ಕೂಡ ತೃಪ್ತಿಯ ಫಲಗಳು ಹೇಳುವಂಥದ್ದು ಖಂಡಿತವಾಗಲೂ ಇರ್ತದೆ. ಅನಿರೀಕ್ಷಿತವಾಗಿ ಹಣಕಾಸಿನ ಒಂದಷ್ಟು ವ್ಯಯದ ಫಲ ಹೇಳುವಂಥದ್ದು, ಕೌಟುಂಬಿಕ ವ್ಯವಸ್ಥೆಗಳಿಗಾಗಿ ಆರ್ಥಿಕತೆಯನ್ನು ವ್ಯಯ ಮಾಡುವಂತಹ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಕೌಟುಂಬಿಕವಾಗಿ ಯಾವುದೋ ಒಂದು ಕಾರಣಗಳು ನಿಮ್ಮ ಮನಸ್ಸಿಗೆ ನೋವನ್ನು ಕೊಡುವಂತಹ ಸನ್ನಿವೇಶದ ಫಲಗಳು ಕಂಡುಬರ್ತಾ ಇದೆ. ದಾಂಪತ್ಯದಲ್ಲಿ ತೃಪ್ತಿಯ ಫಲಗಳು, ರಕ್ತ ಸಂಬಂಧವಾದಂತಹ ಆರೋಗ್ಯ ಅವ್ಯವಸ್ಥೆಯ ಯೋಗ ಹೇಳುವಂಥದ್ದು ನಿಮ್ಮನ್ನು ಬಾಧಿಸ್ತಾ ಇದೆ. ಸುಬ್ರಹ್ಮಣ್ಯ ದೇವರಿಗೆ ಒಂದಷ್ಟು ಸೇವೆಗಳನ್ನು ಅರ್ಪಣೆ ಮಾಡುವಂಥದ್ದು, ಅವರ ನಾಮಾವಳಿಗಳನ್ನು ಪಠನ ಮಾಡುವಂಥದ್ದು, ದರ್ಶನವನ್ನು ಮಾಡುವಂಥದ್ದು, ಪ್ರದಕ್ಷಿಣೆ ನಮಸ್ಕಾರಗಳನ್ನು ಅರ್ಪಣೆ ಮಾಡುವಂಥದ್ದು, ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ, ವ್ಯಯಭಾವದಲ್ಲಿ ಗುರುವಿನ ಉದಯ, ರಾಶಿಯ ಪತಿ ಷಷ್ಠಪತಿ ಷಷ್ಠದಲ್ಲಿ ಉದಯ, ಪಂಚಮದಲ್ಲಿ ಕೇತುವಿನ ಉದಯ. ಕರ್ಮಕ್ಷೇತ್ರ ಏನೋ ಒಂದು ಹಂತದಲ್ಲಿ ತೃಪ್ತಿ ಫಲವನ್ನು ಕೊಡುವಂತಹ ಸ್ಥಿತಿಯಲ್ಲಿದ್ದರೆ, ಆರ್ಥಿಕತೆಯ ನಷ್ಟಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ಹೊಸ ಚಿಂತನೆಗಳಿಗೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಶುಭ ಫಲಗಳು ಹೇಳುವಂಥದ್ದು ಬಹಳ ದೂರದ ಮಾತಾಗಿ ಕಂಡುಬರ್ತಾ ಇದೆ. ಕಲೆ, ಕ್ರೀಡೆ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಒಂದು ಹಂತದ ತೃಪ್ತಿ, ಅರ್ಥಾತ್ ಕೈತುಂಬ ಕೆಲಸ ಇರ್ತದೆ, ಹಣಕಾಸಿನ ಆಗಮನ ಇರ್ತದೆ. ಆದರೆ ಸಾಮಾಜಿಕವಾದಂಥ ಪುರಸ್ಕಾರ, ಕೀರ್ತಿ, ಮನ್ನಣೆಗಳು ಇದೆಲ್ಲ ಸ್ವಲ್ಪ ಕಷ್ಟಕರವಾದಂತಹ ಫಲಗಳಾಗಿ ಕಂಡುಬರ್ತಾ ಇದೆ. ಸ್ವಲ್ಪ ಅನ್ಯರ ದೃಷ್ಟಿಗೆ ಒಳಗಾಗುವಂತಹ ಸನ್ನಿವೇಶಗಳು ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ಆತ್ಮಬಲದ ಕೊರತೆ ಅಂತಂದರೆ ಕಾನ್ಫಿಡೆನ್ಸ್ ಲೆವೆಲ್ ಹೇಳುವಂಥದ್ದು ಅದು ಕ್ಷೀಣ ಆಗುವಂತಹ ಯೋಗ. ತಾವುಗಳು ದುರ್ಗೆಯ ಸನ್ನಿಧಾನದಲ್ಲಿ ಪ್ರದಕ್ಷಿಣೆ, ನಮಸ್ಕಾರ, ಸೇವೆ ಇತ್ಯಾದಿಗಳನ್ನು ಅರ್ಪಣೆ ಮಾಡುವುದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ, ವೃತ್ತಿಯಲ್ಲಿ ಪ್ರಗತಿ ಇರ್ತದೆ, ವೃತ್ತಿಯ ಪರಿಸರ ಶುಭ ಫಲದಾಯಕವಾದಂತಹ ಲಕ್ಷಣದಲ್ಲಿ ಕಂಡುಬರ್ತಾ ಇಲ್ಲ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು, ಕೌಟುಂಬಿಕ ಜೀವನದಲ್ಲಿ ಸೌಖ್ಯ ಫಲಗಳು, ಹಣಕಾಸಿನ ಆಗಮನಕ್ಕೆ ಪ್ರತಿಬಂಧಕ ಹೇಳುವಂತಹ ಫಲಗಳು. ಪ್ರತಿಬಂಧಕ ಹೇಳಿದರೆ ಬರಲಿಕ್ಕುಂಟು, ಬರ್ತಾ ಇಲ್ಲ, ಬಹಳ ಕಾಲದಿಂದ ಕಾಯ್ತಾ ಇರುವಂತಹ ಸಂಪತ್ತು ನಿಮ್ಮ ಅನುಭವಕ್ಕಿಲ್ಲ ಅಥವಾ ಅನುಭವಿಸುವುದಕ್ಕಿಲ್ಲ ಅಥವಾ ನಿಮ್ಮ ಬಳಿಗೆ ಬರ್ತಾ ಇಲ್ಲ ಇತ್ಯಾದಿ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ ಉಂಟು. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಹಾಗೆ ಅಷ್ಟೊಂದು ತೃಪ್ತಿದಾಯಕವಾದಂತಹ ಸ್ಥಿತಿ ಹೇಳುವಂಥದ್ದು ಕಂಡುಬರ್ತಾ ಇಲ್ಲ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ತಾವುಗಳು ಕೂಡ ಹಾಗೆ ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ಯಥಾಶಕ್ತಿ ಸೇವೆ, ಪ್ರದಕ್ಷಿಣೆ, ನಮಸ್ಕಾರ ಇತ್ಯಾದಿಗಳನ್ನು ಅರ್ಪಣೆ ಮಾಡೋದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ, ವೃತ್ತಿಯಲ್ಲಿ ಶುಭದಾಯಕವಾದಂತಹ ಫಲಗಳು, ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಸಮಯೋಚಿತವಾದಂತಹ ಕೆಲವೊಂದಿಷ್ಟು ತೀರ್ಮಾನಗಳು ತೋಚದೇ ಇರುವಂತಹ ಸನ್ನಿವೇಶಗಳು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಸಾಮಾಜಿಕವಾಗಿ ಒಂದಷ್ಟು ಸಮಾಧಾನ ಇಲ್ಲದೇ ಇರುವಂತಹ ಫಲಗಳು, ದಾಂಪತ್ಯ ಜೀವನದಲ್ಲಿ ಸಮಾಧಾನಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಪ್ರಯತ್ನಕ್ಕೆ ಪೂರಕ ಫಲಗಳು ಇರುವುದಿಲ್ಲ, ಏಕಾಗ್ರತೆಗೆ ಧಕ್ಕೆ ಬರುವಂಥದ್ದು, ಆಲಸ್ಯತನ ಹೇಳುವಂಥದ್ದು ನಿಮ್ಮಲ್ಲಿ ಹುಟ್ಟಿಕೊಳ್ಳುವಂಥದ್ದು ಇಂತಹ ಫಲಗಳುಂಟು. ವಾಹನಾದಿಗಳಿಂದ ನಷ್ಟ ಫಲಗಳು ಮತ್ತು ಬೆಂಕಿ, ನೀರು ಇತ್ಯಾದಿಗಳಿಂದ ಬಹಳ ಜಾಗರೂಕತೆಯನ್ನು ಹೊಂದಬೇಕಾದಂಥ ಅವಶ್ಯಕತೆಗಳಿರ್ತದೆ. ತಾವುಗಳು ಕೂಡ ಹಾಗೆ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು ಮತ್ತು ಪ್ರದಕ್ಷಿಣೆ, ನಮಸ್ಕಾರ ಇತ್ಯಾದಿಗಳನ್ನು ಅರ್ಪಣೆ ಮಾಡೋದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ
ಕರ್ಮಕ್ಷೇತ್ರದಲ್ಲಿ ಶುಭದಾಯಕವಾದಂತಹ ಫಲ ಹೇಳುವಂಥದ್ದು ಖಂಡಿತ ಇರ್ತದೆ. ಪ್ರಗತಿಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯವಾಗುತ್ತದೆ. ಆರ್ಥಿಕತೆಯ ಆದಾಯವೂ ಕೂಡ ಚೆನ್ನಾಗಿ ಆಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಹೊಸ ಥರದ ಚಿಂತನೆಗಳಿಗೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಎಲ್ಲವುದಕ್ಕೂ ಕೂಡ ಹಾಗೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು, ಮಕ್ಕಳಿಂದಲೂ ಕೂಡ ಹಾಗೆ ಒಂದು ರೀತಿಯಲ್ಲಿ ಸಮಾಧಾನ, ತೃಪ್ತಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಕರ್ಮಕ್ಷೇತ್ರದ ಪರಿಸರ ಹೇಳುವಂಥದ್ದು ನಿಮಗೆ ತೃಪ್ತಿ ಕೊಡದೇ ಇರುವಂತಹ ಸ್ಥಿತಿಯಲ್ಲಿ ಇರಬಹುದು. ಸೊ ತಾವುಗಳು ಕೂಡ ಹಾಗೆ ಶಿವನ ದೇವಾಲಯಕ್ಕೆ ಹೋಗುವಂಥದ್ದು, ಅಲ್ಲಿ ಯಥಾಶಕ್ತಿಯಾದಂತಹ ಸೇವಾದಿಗಳು, ಪ್ರದಕ್ಷಿಣೆ, ನಮಸ್ಕಾರ ಅಥವಾ ಏನಾದರೂ ಇನ್ನಿತರ ಸೇವೆಗಳನ್ನು ಅರ್ಪಣೆ ಮಾಡಿ. ಇದರಿಂದ ಒಂದು ರೀತಿಯಲ್ಲಿ ಮನಸ್ಸಿಗೆ ತೃಪ್ತಿಯ ಭಾವ ಹೇಳುವಂಥದ್ದು ಖಂಡಿತ ಸಾಧ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ, ರಾಶಿಯ ಪತಿ ಕರ್ಮಪತಿ ಚತುರ್ಥ ಭಾವದಲ್ಲಿ ನಿಪುಣ ಫಲದಾಯಕನಾಗಿರುವಂಥದ್ದು, ವೃತ್ತಿಯಲ್ಲಿ ತೃಪ್ತಿಯ ಫಲ ಇರ್ತದೆ. ಮತ್ತು ಕೌಟುಂಬಿಕವಾದಂತಹ ಜೀವನದಲ್ಲಿ ತೃಪ್ತಿದಾಯಕವಾದಂತಹ ಫಲಗಳಿರ್ತದೆ. ಆರ್ಥಿಕತೆಯಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸುದೀರ್ಘವಾದಂತಹ ಕೆಲವೊಂದು ತೊಂದರೆಗಳಿಂದ ಮುಕ್ತರಾಗುವಂತಹ ಯೋಗ ಫಲಗಳು, ಅಂತಹ ಸನ್ನಿವೇಶಗಳು ನಿಮ್ಮ ಮುಂದೆ ಇರುವಂಥದ್ದಾಗಿರ್ತದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಸಿವಿಸಿಗಳು, ತೊಂದರೆಗಳು ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರುವಂತಹ ಫಲಗಳಾಗಿ ಕಂಡು ಬರ್ತಾ ಇದೆ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆ ಹೇಳುವಂಥದ್ದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ವಿಷ್ಣುವಿನ ಆಲಯಕ್ಕೆ ಹೋಗಿ ಪ್ರದಕ್ಷಿಣೆ, ನಮಸ್ಕಾರ ಇನ್ನಿತರ ಯಾವುದಾದ್ರೊಂದು ಸೇವೆಗಳನ್ನು ಅರ್ಪಣೆ ಮಾಡಿ. ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ಸಾಮಾಜಿಕವಾದಂತಹ ಜೀವನದಲ್ಲಿ ತೃಪ್ತಿಯ ಸ್ಥಿತಿ ಇರುವುದಿಲ್ಲ. ಕಲೆ, ಕ್ರೀಡೆ, ಸಂಗೀತ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು, ಸಾಮಾಜಿಕವಾದಂತಹ ಪುರಸ್ಕಾರ ಮನ್ನಣೆಗಳ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ವೃತ್ತಿ ಕ್ಷೇತ್ರದಲ್ಲಿ ತೃಪ್ತಿಯ ಸ್ಥಿತಿ ಇರುವುದಿಲ್ಲ. ವೃತ್ತಿಗೆ ತೊಂದರೆ ಅನ್ನುವುದು ಅದರ ತಾತ್ಪರ್ಯ ಅಲ್ಲ. ಅಲ್ಲಿ ಏನೋ ಒಂದು ರೀತಿಯಲ್ಲಿ ಕಸಿವಿಸಿಗಳು, ತೊಂದರೆಗಳು, ಮನಸ್ಸಿಗೆ ಸಮಾಧಾನ ಇಲ್ಲದೇ ಇರುವಂತಹ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಆರೋಗ್ಯದಲ್ಲಿಯೂ ಕೂಡ ಹಾಗೆ ಸ್ವಲ್ಪ ಜಾಗರೂಕತೆ ಹೇಳುವಂಥದ್ದು ತುಂಬ ಅವಶ್ಯಕವಾಗಿರುವಂಥದ್ದು. ಮಕ್ಕಳಿಗೆ ಏಕಾಗ್ರತೆಯ ಕೊರತೆ, ನಿರೀಕ್ಷೆಯ ಫಲಗಳು ವಿದ್ಯಾರ್ಥಿಗಳಿಗೆ ಇಲ್ಲದೇ ಇರುವಂಥದ್ದು. ಸೊ ತಾವುಗಳು ಹಾಗೆ ದುರ್ಗೆಯ ಸನ್ನಿಧಾನದಲ್ಲಿ ಪ್ರದಕ್ಷಿಣೆ, ನಮಸ್ಕಾರ, ಯಥಾಶಕ್ತಿಯಾದಂತಹ ಸೇವೆಗಳನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವುದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಕರ್ಮಕ್ಷೇತ್ರದಲ್ಲಿ ಒಂದು ಹಂತದ ಶುಭ ಫಲಗಳು, ಆರ್ಥಿಕತೆಯಲ್ಲಿ ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದಿರ್ತದೆ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ, ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದಿರ್ತದೆ. ಒಂದಷ್ಟು ಅಗ್ರೆಸಿವ್ ಆಗಿ ಬಿಹೇವಿಯರ್ ಹೇಳುವಂಥದ್ದು, ಆತುರದ ತೀರ್ಮಾನಗಳು ಹೇಳುವಂಥದ್ದು ನಿಮ್ಮಿಂದ ಆಗುತ್ತಾ ಇರ್ತದೆ. ಇದು ನಿರಂತರ ಫಲ. ಸೊ ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂತಹ ಅನಿವಾರ್ಯತೆಗಳಿರ್ತದೆ. ಇನ್ನುಳಿದ ಎಲ್ಲ ವಿಷಯದಲ್ಲಿಯೂ ಕೂಡ ಒಂದು ಹಂತದ ಶುಭದಾಯಕ ಭಾವ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ಯಥಾಶಕ್ತಿಯಾದಂತಹ ಸೇವಾದಿಗಳು, ಪ್ರದಕ್ಷಿಣೆ, ನಮಸ್ಕಾರಾದಿಗಳನ್ನು ಅರ್ಪಣೆ ಮಾಡೋದರಿಂದ ಶುಭ ಅನುಭವ ಹೇಳುವುದು ಖಂಡಿತ ಸಾಧ್ಯ. ಇನ್ನು ಧನುರಾಶಿ, ವೃತ್ತಿಯಲ್ಲಿ ಶುಭ ಸೂಚನೆಯ ಫಲಗಳು, ಆರ್ಥಿಕತೆಯಲ್ಲಿಯೂ ಕೂಡ ಶುಭ ಸೂಚನೆಯ ಫಲಗಳು. ಅತಿಯಾದಂತಹ ಜ್ಞಾನಪೂರ್ವಕವಾದಂತಹ ಕ್ರಿಯೆ ಹೇಳುವುದು ನಿಮ್ಮಿಂದ ಸಾಧ್ಯ ಆಗುತ್ತದೆ. ತನ್ಮೂಲಕ ಸಾಮಾಜಿಕವಾದಂಥ ಒಂದು ಗೌರವಗಳಿಗೆ ಪಾತ್ರರಾಗುವಂತಹ ಯೋಗ ಫಲಗಳು. ದಾಂಪತ್ಯದಲ್ಲಿ ಒಂದು ಹಂತದ ತೃಪ್ತಿಯ ಫಲ, ಕೌಟುಂಬಿಕ ಜೀವನದಲ್ಲಿ ಸಮಾಧಾನದ ಫಲ ಹೇಳುವಂಥದ್ದು ಸ್ವಲ್ಪದ ದೂರದ ಮಾತಾಗಿ ಕಂಡುಬರ್ತಾ ಇದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತದ ಫಲಗಳು, ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಸೊ ತಾವುಗಳು ಕೂಡ ಹಾಗೆ ಗುರುಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಸೇವೆಗಳನ್ನು ಮತ್ತು ಗುರುಗಳಿಗೆ ಪ್ರದಕ್ಷಿಣೆ, ನಮಸ್ಕಾರ ಇತ್ಯಾದಿಗಳನ್ನು ಅರ್ಪಣೆ ಮಾಡೋದರಿಂದ ಶುಭ ಸೂಚನೆ ಹೇಳುವುದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ಕರ್ಮಕ್ಷೇತ್ರ ಹೇಳುವಂಥದ್ದು ನಿಧಾನಗತಿಯಲ್ಲಿ ಪ್ರಗತಿಯನ್ನು ಹೊಂದಬಹುದಾದಂತಹ ಫಲವಾಗಿ ಕಂಡುಬರ್ತಾ ಇದೆ. ಇನ್ನು ಒಂದು ರೀತಿಯಲ್ಲಿ ದೈಹಿಕವಾದಂಥ ಆರೋಗ್ಯ ವಿಷಯದಲ್ಲಿಯೂ ಕೂಡ ಹಾಗೆ ಸುಧಾರಣೆಯ ಹಂತದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆ ಉಂಟು. ಆರ್ಥಿಕತೆಯಲ್ಲಿ ಕೂಡ ಹಾಗೆ ಬದುಕಿಗೆ ಏನು ಬೇಕು ಅದು ಪ್ರಾಪ್ತವಾಗುವಂತಹ ಸನ್ನಿವೇಶದ ಫಲಗಳಾಗಿ ಕಂಡುಬರ್ತಾ ಇದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು, ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಸಮಾಧಾನಕ್ಕೆ ಸೀಮಿತವಾದಂತಹ ಫಲವಾಗಿ ಕಂಡುಬರ್ತಾ ಇದೆ. ಸೊ ತಾವುಗಳು ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ
ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಅರ್ಪಣೆ ಮಾಡೋದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಜನ್ಮ ಭಾವದಲ್ಲಿಯೇ ಶನಿಯ ಉದಯ, ದ್ವಿತೀಯ ಭಾವದಲ್ಲಿ ರಾಹುವಿನ ಉದಯ, ತೃತೀಯದಲ್ಲಿ ಗುರುವಿನ ಉದಯ. ಹೊಸತರದ ಚಿಂತನೆಗಳಿಗೆ ಅವಕಾಶ ಇರುವುದಿಲ್ಲ. ಆರ್ಥಿಕತೆಯ ಮುಗ್ಗಟ್ಟು ಹೇಳುವಂಥದ್ದು ನಿಮ್ಮನ್ನು ಬಾಧಿಸ್ತದೆ. ದಾಂಪತ್ಯದಲ್ಲಿ ಒಂದು ಹಂತದ ತೃಪ್ತಿಯ ಫಲಗಳುಂಟು. ಕೌಟುಂಬಿಕ ಜೀವನದಲ್ಲಿ ಒಂದು ರೀತಿಯ ತೃಪ್ತಿಯ ಫಲಗಳು ಹೇಳುವಂಥದ್ದುಂಟು. ಅಪವಾದಗಳು ಹೇಳುವಂಥದ್ದು ನಿಮ್ಮನ್ನು ಬಿಡದೆ ಒಂದಷ್ಟು ದಿನಗಳಿಂದ ಕಾಡುವಂತಹ ತೊಂದರೆಯಾಗಿ ಕಂಡು ಬರ್ತಾ ಇದೆ. ಏನು ಮಾಡಿದರೂ ಕೂಡ ತಪ್ಪಾಗಿ ಕಾಣಿಸಿಕೊಳ್ಳುವಂತಹ ಯೋಗ, ಅದು ನಿಮ್ಮ ಜಾತಕದ ಫಲಗಳಾಗಿ ಮತ್ತು ವಾಸ್ತವದ ಗೋಚಾರ ಫಲಗಳಾಗಿ ನಿಮ್ಮ ಅನುಭವಕ್ಕೆ ಬರ್ತಾ ಇರುವಂಥದ್ದು. ಏನೇ ಆದರೂ ಕೂಡ ಆತ್ಮಬಲವನ್ನು ಕುಗ್ಗಿಸಿಕೊಳ್ಳದೆ ಮುನ್ನುಗ್ಗುವಂಥದ್ದು, ಮುನ್ನಡೆಯುವಂತಹ ಕೆಲಸವನ್ನು ತಾವುಗಳು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಸೊ ತಾವುಗಳು ಕೂಡ ಹಾಗೆ ಏನು ಕೇಳಿದರೆ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು, ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಣೆ ಮಾಡೋದರಿಂದ ಬಹುತೇಕ ಶುಭ ಸೂಚನೆ ಹೇಳುವುದು ಖಂಡಿತ ಸಾಧ್ಯ. ಇನ್ನು ಕಟ್ಟ ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಒಂದು ರೀತಿಯಲ್ಲಿ ಕರ್ಮಕ್ಷೇತ್ರದಲ್ಲಿ ಪ್ರಗತಿಯ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿಯೂ ಕೂಡ ಹಾಗೆ ಸೌಖ್ಯ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಸೌಖ್ಯ ಸಮಾಧಾನದ ಫಲ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ರಕ್ತದೊತ್ತಡ, ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಬಾಧೆಗಳು ಇತ್ಯಾದಿ ಫಲಗಳು ಅನುಭವಕ್ಕೆ ಬರಲಿಕ್ಕುಂಟು. ಸೊ ಆರ್ಥಿಕತೆಯಲ್ಲಿ ಒಂದು ಹಂತದ ತೃಪ್ತಿಗೆ ಸೀಮಿತವಾದಂತಹ ಫಲಗಳಾಗಿ ಕಂಡುಬರ್ತಾ ಇದೆ. ಯಾವುದೋ ಕಾನೂನಾತ್ಮಕವಾದಂತಹ ಕಿರಿಕಿರಿಗಳು ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆಯ ಫಲಗಳು ಕೂಡ ಸೂಚನೆ ಇದೆ. ಸೊ ತಾವುಗಳು ಕೂಡ ಹಾಗೆ ಗುರುಗಳ ಸನ್ನಿಧಾನಕ್ಕೆ ಹೋಗುವಂಥದ್ದು, ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಿಸುವಂಥದ್ದು, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಇಂದಿನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಫಲದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಯ ಫಲಗಳು ನಮ್ಮ ಸಾರ್ಥಕ ಭಾವಕ್ಕೆ ಪೂರಕವಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಇಂದಿನ ದಿನದ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.